ಅಲ್ಲ ನಾವು ಎಲ್ಲ ಕಾರ್ಯಕ್ರಮಗಳಲ್ಲೂ ಗಣೇಶಂಗೊಂದು ಕೃಷ್ಣಂಗೊಂದು ಹುಡುಗಿರಿಗೊಂದು ಅಂತೆಲ್ಲ ಹಾಡು ಹೇಳ್ತಿರ್ತೀವಿ. ನಮ್ಮ ಗಂಡು ಮಕ್ಳಿಗೆ ಒಂದು ಹಾಡು ಬೇಡ್ರೆ ದೊಡ್ಡ ಅನ್ಯಾಯನ ಹೇಳಿ ಒಂದು ಹಾಡಿಲ್ಲ ಅಂದ್ರೆ ಹಿಂಗೆ ಹೇಳಿ. ಅದಕ್ಕಿಂತ ಮುಂಚೆ ಒಂದು ಕತೆ ಹೇಳ್ತಿದ್ರಿ, ಅದೆಲ್ಲ ನಮ್ಮ ಗಂಡು ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ನಮ್ಮೂರಲ್ಲಿ ಒಬ್ಬ ಪುಣ್ಯ ಅಂತ ಇದ್ದ, ಅದೇ ಎಣ್ಣ ಮಾರೋನು, ಅವನೊಬ್ಬ ರೆಗ್ಯುಲರ್ ಗಿರಾಕಿ. ಅದೇ ನಮ್ಮ ಗಾರ ಕೆಲ್ಸದವನು, ಅವನ್ಗೆ ಹೆಂಡ ಹೆಂಡತಿ ಕನ್ನಡ ಪದಗಳು ಕಂಡ್ರೆ ಬಲೇ ಪ್ರಾಣ. ಆದ್ರೆ ವಿದ್ಯೆ ಬುದ್ಧಿ ಇಲ್ಲ ಪಾಪ, ಏನ್ ಮಾಡ್ತೀರಾ? ಅದಕ್ಕೆ ಏನ್ ಮಾಡ್ತಾನೆ ಹೇಳಿ? ಏನ್ ಮಾಡ್ತಾನೆ? ಸರಸ್ವತಿ ಹತ್ರ ಕುಡಿದ್ಬಿಟ್ಟು ವಿದ್ಯೆ ಕೇಳಕ್ಕಾಗತ್ತಾ? ತಪ್ಪು ತಪ್ಪು. ಅದಕ್ಕೆ ಗಮ್ಮನ ಮುಖಾಂತರ ಇನ್ಫ್ಲೂಯೆನ್ಸ್ ಮಾಡ್ಸಕೊಂಡಿದ್ದಾನೆ. ಅದೇ ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡ್ತಾನೆ ಅಂತ ನಮ್ ಗಂಡು ಮಕ್ಳ ಬಾಯಿಗೆ ಕೇಳೋಣ. ಎಲ್ಲ ತಯಾರ? ಬ್ರಹ್ಮನಿಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಒಗ್ಗಿಸ್ತೀನಿ ಎಂಡ ಸುತ್ತ ಧೈರ್ಯ. ಬ್ರಹ್ಮನಿಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಬಸಿಯೋ ಅಂತ ಒಳ್ಳೆ ಹುಳಿ ಎಂಡ, ನೊರ ಬಸಿಯೋ ಅಂತ ಒಳ್ಳೆ ಹುಳಿ ಎಂಡ. ಇದಾಯ್ತು, ಮಕ್ಳ ಕೈಲಿ ಹಾಡ್ಸಿದ್ದಾಯ್ತು, ಗಂಡು ಮಕ್ಳ ಕೈಲಿ ಹಾಡ್ಸಿದ್ದಾಯ್ತು. ಈಗ ನಮ್ಮ ಹೊಸಬ್ರನ್ನು ನಮ್ಮವ್ರನ್ನಾಗಿ ಮಾಡ್ಕೋಬೇಕು. ಅಂದ್ರೆ ಈ ಕಾರ್ಯಕ್ರಮ ನಡೀತಾ 5 ವರ್ಷ ಆಗ್ತಾ ಬಂತು. ಸಾಕಷ್ಟು ಜನ ಹೊಸ ಕುಟುಂಬಗಳು ನಮ್ಮೊಟ್ಟಿಗೆ ಸೇರಿದ್ದಾರೆ. ಇವಾಗ ಅವ್ರನ್ನ ನಮ್ಮೊಟ್ಟಿಗೆ ನಮ್ಮವ್ರನ್ನಾಗಿ ಮಾಡೋಣ. ಹತ್ಕೊಂದು ಹಾಡು ಹೇಳೋಣ. ಹೌದು, ಅವರು ನಮ್ಮೊಂದಿಗೆ ನಮ್ಮವರು ಅಂತ ಅನಿಸ್ಬೇಕಲ್ವಾ? ಬನ್ನಿ ಹಾಡೋಣ, ಶುರು ಮಾಡ್ಕೊಳ್ಳಿ. ಕುಂಬಿಯಗಳ ಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ, ಆ ಗುಡಿಯಾಗ ಮಲಗ್ಯಾವ ಮರಿ ಹಕ್ಕಿ. ದೂರ ದೇಶದ ಓ ದೂರ ದೇಶದ ವಲಸಿಗ ಹಕ್ಕಿಗೂ ಐದಿ ಜಗ ಒಳಗ, ಓ ಬಂದಿರಿ ನೀವು ನಮ್ಮ ಬಳಗ. ಅದರ ಭಾಗ ಮಾತ್ರ ನಾವು ಬಂದೇವ ಒಟ್ಟಾಗಿ ಸೇರಲಿಕ್ಕ, ಸೇರಿ ಕನ್ನಡ ರಾಜ್ಯೋತ್ಸವ ಮಾಡಲಿಕ್ಕ. ನಾವು ಬಂದೇವ ಒಟ್ಟಾಗಿ ಸೇರಲಿಕ್ಕ, ಸೇರಿ ಕನ್ನಡ ರಾಜ್ಯೋತ್ಸವ ಮಾಡಲಿಕ್ಕ. ಧನ್ಯವಾದಗಳು.